ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾಯಿ ಮುಚ್ಕೊಂಡು ಇಲ್ಲೇ ಬಿದ್ದಿದ್ರೆ ಸರಿ ಹೋಯ್ತು. ಮತ್ತೆ ಮತ್ತೆ ಸೀಮಂತ ಆ ಮನೆ ಅಂತ ಏನಾದರೂ ಅಂದ್ಯೋ ಈ ಮನೇಲೂ ಇರ್ದ ಹಾಗೆ ಒದ್ದು ಆಚೆಗೆ ಹಾಕ್ತೀನಿ. ಸಂಧ್ಯಾ, ಸುಮ್ಮನೆ ನಾಟಕ ಮಾಡಬೇಡ. ಊಟ ಬೇಕು ಅಂದ್ರೆ ಮಾಡು, ಇಲ್ಲಾಂದ್ರೆ ಬಿಡು. ಅದನ್ನ ಬಿಟ್ಟು ಆ ಮನೆ ಸೀಮಂತ ಅಂದ್ರೆ ಚೆನ್ನಾಗಿರಲ್ಲ. ರೀ, ನಿಮ್ಗಂತೂ ಅಷ್ಟು ಅದ್ದೂರಿಯಾಗಿ ಸೀಮಂತ ಮಾಡಕ್ ಆಗಲ್ಲ ತಾನೆ. ನಿಮ್ಗೂ ಆಗಲ್ಲ, ಅಣ್ಣಂಗೂ ಆಗಲ್ಲ. ಸೊ ನಾನು ಅಲ್ಲಿ ಸೀಮಂತ ಮಾಡ್ಕೊಳ್ತೀನಿ. ಅದ್ರಲ್ಲಿ ಕಳ್ಕೊಳ್ಳೋದೇನಿದೆ? ಕಳ್ಕೊಳ್ಳೋದಕ್ಕೆ ಮಾನ ಮರ್ಯಾದೆ ನಿನಗಿಲ್ದೆ ಹೋದರೂ ನಮಗಿದೆ. ಇವತ್ತು ಅದೇನಾಗುತ್ತೋ ಇವಳು ಉಪವಾಸ ಬಿದ್ದಿದ್ರೂ ಪರವಾಗಿಲ್ಲ. ಇವಳ ಮಾತಿಗೆ ನಾನು ಹೂ ಅನ್ನೋದಿಲ್ಲ. ಅಮ್ಮ, ಸುಸ್ತಾಗ್ತಿದೆ, ಹಸ್ವು. ಸಂಧ್ಯಾ, ತಗೋ ನೀರಾದ್ರೂ ಕೊಡಿ. ನೆಗೆದು ಬೆತ್ತು ಸೋಗಲಾಡಿ ಸುಮ್ಮನೆ ಏನು ಕೊಡಬೇಡ. ಅಲ್ಲ ತಾತ, ಸುಮ್ಮನಿರು ಅನ್ನಲ್ಲ. ಅಯ್ಯೋ ಅಮ್ಮ, ಸುಸ್ತು, ಹಸ್ವು. ಇನ್ನು ಮಾರ್ನಿಂಗ್ ಶೋ ಮುಗ್ದಿಲ್ವಾ? ಆ ಹೋಟೆಲ್ ಮಗು ಇಲ್ಲ ಅಂದಿದ್ರೆ ತೆಗೆದು ಬಾರಿಸ್ಬಿಡ್ತಿದ್ದೆ. ಅವತ್ತು ಈ ಮಗು ಮೇಲೆ ಆಣೆ ಹಾಕ್ಸಿ ಅವ್ರ ಮನೆಯವ್ರ ಮುಂದೆ ನನ್ನ ತಲೆ ತಗ್ಸೋ ಹಾಗೆ ಮಾಡಿದೆ. ಇವತ್ತು ಇದೇ ಮಗು ನೆಪ ಇಟ್ಕೊಂಡು ಇಷ್ಟೆಲ್ಲ ಆಡ್ತಾ ಇದ್ಯಾ? ಇಂಥ ಮನುಷ್ಯಲೇ ನೀನು. ಅಂದ್ರೆ ನೀನು ಒಪ್ಕೊಂಡ್ಯಾ? ಅಮ್ಮನ ಹತ್ರ ಮಾತಾಡ್ತೀಯಾ? ನಾನು ಸತ್ರು ಒಪ್ಪಲ್ಲ, ಏನಾರ ಮಾಡ್ಕೊ. ಹೇಳು ಪುಟ್ಟಿ. ಏನಮ್ಮ, ನೀನು ದೊಡ್ಡ ಮನೆ ಸೇರಿದ್ಮೇಲೆ ನೀನೇ ನನ್ನ ನೆನೆಸ್ಕೊಂಡು ಫೋನ್ ಮಾಡೋದೇ ಇಲ್ಲ. ಪ್ರತಿ ಸಲ ನಾನೇ ಮಾಡ್ಬೇಕು. ಹಾಗೇನಿಲ್ಲ ಪುಟ್ಟಿ, ನೀನ್ ಹೇಗಿದ್ಯಾ? ಏನೋ ಇದೀನಮ್ಮ. ಯಾಕೆ ಹಾಗೆ ಹೇಳ್ತೀಯ ಪುಟ್ಟಿ? ಅಲ್ಲ, ಈ ಮನೇಲಿ ನನ್ನ ಬಗ್ಗೆ ಯಾರಿಗೂ ಕಾಳಜಿ ಪ್ರೀತಿ ಅನ್ನೋದೇ ಇಲ್ಲ. ನೀನಾದ್ರೂ ಪರವಾಗಿಲ್ಲ ಅನ್ಕೊಂಡಿದ್ದೆ. ಆದ್ರೆ ಹೆತ್ತಮ್ಮ ಆಗಿ ನಿನಗೂ ಅದು ಯಾವುದೂ ಇಲ್ವಲ್ಲಮ್ಮ. ಏನಾಯ್ತೆ ಈಗ? ಅಲ್ಲಮ್ಮ, ನಂಗೆ 5 ತಿಂಗಳು ಆಗಿದೆ. ಗಿಮಂತ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯೋ ಇಲ್ವೋ? ಅಥವಾ ಆ ದೊಡ್ಡ ಮನೆ ಯಜಮಾನ್ಕೆಲೆ ಕಳೆದು ಹೋಗಿದ್ಯೋ? ಅಯ್ಯೋ ಪುಟ್ಟಿ, ಹೌದಲ್ವಾ? ಎಷ್ಟು ಒಳ್ಳೆ ಸುದ್ದಿ ಹೇಳಿದೆ. ಸೀಮಂತ ತಾನೆ, ಎಲ್ರೂ ಸೇರ್ಕೊಂಡು ಖುಷಿಯಿಂದ ಮಾಡೋಣ. ಯಾವಾಗ ಏನು ಅಂತ ವಿಚಾರಿಸಿದೀಯಾ? ಅದೆಲ್ಲ ಯಾರು ವಿಚಾರಿಸ್ತಾರಮ್ಮ? ನಾನು ವಿಚಾರಿಸ್ಲಾ? ಬರೀ ವಿಚಾರಿಸೋದಷ್ಟೇ ಅಲ್ಲಮ್ಮ, ಎಲ್ಲ ನೀನೇ ಮಾಡಬೇಕು. ಖಂಡಿತ ಸಂಧ್ಯಾ, ಒಂದಿನ ಮೊದಲು ನಾನೇ ಅಲ್ಲಿಗೆ ಬರ್ತೀನಿ. ಎಲ್ಲ ನಾನೇ ಮುಂದೆ ನಿಂತು ಮಾಡ್ತೀನಿ. ಅಯ್ಯೋ ಅಮ್ಮ, ನೀನು ಇಲ್ಲಿಗೆ ಬರೋ ತೊಂದರೆ ಎಲ್ಲ ತಗೊಳ್ಬೇಡ. ಯಾಕಮ್ಮ? ಯಾಕೆ ಅಂದ್ರೆ ಸೀಮಂತ ನಡೀತಿರೋದು ನಿಮ್ಮನೇಲೆ ತಾನೆ. ಮತ್ ನೀನ್ ಯಾಕೆ ಇಲ್ಲಿಗೆ ಬರ್ತೀಯಾ? ನಾವೇ ಅಲ್ಲಿಗೆ ಬರ್ತೀವಲ್ಲ. ಏನ್ ಹೇಳ್ತಾ ಇದೀಯ ಪುಟ್ಟಿ? ಸೀಮಂತ ಈ ಮನೇನಲ್ಲ? ಹೌದಮ್ಮ, ನನ್ ಸೀಮಂತನ ಅದ್ಧೂರಿಯಾಗಿ ಮಾಡ್ಕೊಬೇಕು ಅಂತ ಆಸೆ. ಅಲ್ಲಿ ಸಖತ್ತಾಗಿ ರೆಡಿ ಮಾಡಿಸಿ ಎಲ್ಲ ಶ್ರೀಮಂತರನ್ನು ಕರ್ಸಿ ಧಾಮ್ ಧೂಮ್ ಅಂತ ಮಾಡ್ಬೇಕು. ಅಲ್ಲ ಸಂಧ್ಯಾ, ಈ ಮನೆ ಪರಿಸ್ಥಿತಿ ಪೂರ್ತಿ ನಿನ್ಗೆ ಗೊತ್ತಿದ್ರು ಹೀಗೆ ಹೇಳ್ತಾ ಇದೆಯಲ್ಲ? ಏನ್ ಪರಿಸ್ಥಿತಿ ಅಮ್ಮ, ಎಲ್ಲ ಪಾಡಿಗೆ ಅದಿರುತ್ತೆ. ಒಂದ್ಸತಿ ಸೀಮಂತ ಆದ್ರೆ ಎಲ್ರೂ ಸಂಭ್ರಮ ಪಡ್ತಾರೆ. ಎಷ್ಟೇ ಆದ್ರೂ ಈಗ ನಾನು ಆ ಮನೆ ಮಗಳಲ್ವಾ? ಸಂಧ್ಯಾ, ಸ್ವಲ್ಪ ಸೂಕ್ಷ್ಮ ಅರ್ಥ ಮಾಡ್ಕೊ. ನಾನೇ ಅಲ್ಲಿಗೆ ಬಂದು ಮಾಡ್ಕೊಡ್ತೀನಿ. ಈ ಮನೇಲಂತೂ ಬೇಡವೇ ಬೇಡ. ಅಲ್ಲಿ ಏನೇ ವ್ಯವಸ್ಥೆ ಬೇಕು ಅಂದ್ರೂ ಕೇಳು, ನಾನೇ ಮಾಡ್ಕೊಡ್ತೀನಿ. ಸರಿನಾ? ಎಂತ ಅಮ್ಮ ನಮ್ಮ ನೀನು? ಬಸ್ರಿ ಬೈಕೆ ಈಡೇರ್ಸೋಕೆ ಹಿಂದೆ ಮುಂದೆ ನೋಡ್ತಿದ್ಯಲ್ಲ. ಈ ವಿಷಯದಲ್ಲಿ ನಾನು ಅಸಹಾಯಕಳಾಗಿದ್ದೀನಿ ಸಂಧ್ಯಾ. ಈ ಮನೆಯಲ್ಲಿ ಸೀಮಂತ ಮಾಡ್ಕೊಳ್ಳೋದು ಸರಿಯಲ್ಲ. ಇದರಿಂದ ಎಲ್ರ ಮನ್ಸ್ಗೂ ನೋವಾಗತ್ತೆ. ದಯವಿಟ್ಟು ಅರ್ಥ ಮಾಡ್ಕೋ. ಆಯ್ತಮ್ಮ, ನೀನು ಒಂದ್ ಅಮ್ಮನ ಮಗಳಿಗೋಸ್ಕರ ಏನೂ ರಿಸ್ಕ್ ತಗೊಳ್ಳೋದಿಲ್ಲ ಅಲ್ಲ? ಆಯ್ತು ಬಿಡು. ಏನ್ ದತ್ತಣ ತುಂಬಾ ಯೋಚನೆ ಮಾಡ್ತಾ ಇದೀಯಾ? ಆ ವಂಶವೃಕ್ಷ ವಿಷಯನ ಮಕ್ಕಳ ಹೆಸರು ಸೇರಿಸೋದು ನಿನ್ಗೆ ಇಷ್ಟ ಇರ್ಲಿಲ್ವಾ? ಇದು ಇಷ್ಟ ಕಷ್ಟದ ವಿಷಯ ಅಲ್ಲ ಶೇಷು. ಎಲ್ಲರೂ ಒಂದೇ ಕುಟುಂಬದವರಾಗಿ ಹೊಂದ್ಕೊಂಡು ಹೋಗೋದಾದರೆ ಅದು ತುಂಬ ಸಂತೋಷದ ವಿಷಯನೇ. ಆದರೆ ಅದಷ್ಟು ಸುಲಭ ಅಲ್ಲ ಅಲ್ವಾ? ಈಗ ನೋಡು,
ಮಾಧವನ 2ನೇ ಮಗನು ನಮ್ಮ ಸಮರ್ಥವು ಅಷ್ಟಕ್ಕಷ್ಟೇ. ಇನ್ನು ನಮ್ಮ ಸಂಧ್ಯಾ ವಿಷಯ ಅಂತೂ ನಿನಗೆ ಗೊತ್ತಲ್ವಾ? ಇದರಿಂದ ನಮ್ಮ ತುಳಸಿಗೆ ಏನಾದರೂ ಸಮಸ್ಯೆ ಆಗಬಹುದೇನೋ ಅಂತನ್ನೋ ಭಯ ಇತ್ತು ನನಗೆ. ಆದ್ರೂ ಶೇಷು, ಈ ಸಂಧ್ಯಾ ಕೊನೆಗೂ ತಾನು ಅನ್ಕೊಂಡಿದ್ದನ್ನ ಸಾಧಿಸೇ ಬಿಟ್ಲು ನೋಡು. ಹೋಗ್ಲಿ ಬಿಡುದತ್ತಣ, ಬರೀ ಹೆಸರು ಸೇರಿಸಿದ್ದಷ್ಟೇ ತಾನೇ, ಇನ್ನೇನು ಆಗ್ಲಿಲ್ವಲ್ಲ? ಇಲ್ಲ ಶೇಷು, ಆ ಓಡ್ ಹೋದವಳಿದ್ದಾಳಲ್ಲ, ಅವಳು ತನ್ನ ಸೀಮಂತಾನ ಈಗ ಆ ಮನೆಯಲ್ಲೇ ಮಾಡಬೇಕು ಅಂತ ಕೂತಿದ್ದಾಳೆ. ಅವಳು ಅವಕಾಶವಾದಿ, ದುರಾಸೆಯ ಪರಾಕಾಷ್ಠೆ ಅವಳು. ಇದರಿಂದ ಏನಾದರೂ ಅನಾಹುತ ಆಗುತ್ತೇನೋ ಅಂತನ್ನೋ ಆತಂಕ ಕಣೋ ನನಗೆ. ತಲೆ ಕೆಡಿಸ್ಕೋಬೇಡದತ್ತಣ, ನಮ್ಮ ಕೈಲಿ ತಡೆಯೋಕ್ಕಾಗೋದನ್ನ ನಾವು ತಡೆಯೋಣ. ಆಗದೆ ಇರೋದನ್ನ ಏನು ಮಾಡೋಕ್ಕಾಗತ್ತೆ ಹೇಳು? ನಡಿ. ಯಾಕೆ ಬಂದೆ? ಚೆನ್ನಾಗಿ ಕೇಳ್ದೆ. ನಮ್ಮನೆ ನಾನ್ ಬಂದ್ರೆ ಯಾಕೆ ಅಂತ ಕೇಳ್ತಿದ್ಯಾ? ನಿಮ್ಮನೇನಾ? ಹಾ, ಈ ಮನೆ ಫ್ಯಾಮಿಲಿ ಟ್ರೀಲಿ ನನ್ನ ಹೆಸರಿದ್ಯಲ್ಲ. ಲೂಸ್ ತರ ಮಾತಾಡ್ಬೇಡ. ಏನಾರ ಮಾತಾಡದಿದ್ರೆ ಮನೇಲಿ ಮಾತಾಡೋದ? ನಡೀಲಿಂದ. ನಾನು ನಿನ್ನ ಹತ್ರ ಮಾತಾಡೋಕ್ ಬಂದಿಲ್ಲ, ನಾನು ನನ್ನ ಅಪ್ಪ ಅಮ್ಮನ ನೋಡೋಕ್ ಬಂದಿದ್ದೀನಿ. ಏಯ್, ತೆಗೆದು ಬಾರಿಸ್ಬಿಡ್ತೀನಿ. ನಂಗೆ ಮೊದ್ಲೇ ಮನೇಲಿ ಆಗ್ತಿರೋ ಅವಮಾನ ಸಾಕಾಗಿದೆ, ಇನ್ನೀನ್ ಬೇರೆ ಬಂದು ಕಿರಿಕಿರಿ ಮಾಡೋ. ನಡಿಯಾಚೆ. ಏಯ್, ನೀನು ನಮ್ಮ ಮನೇಲಿ ಅಷ್ಟೇ ನಂಗೆ ಅಣ್ಣ. ಇಲ್ಲಿ ನಿನ್ ಸ್ಥಾನ ಏನು ಅಂತ ನಿನಗೆ ಗೊತ್ತು ತಾನೆ? ಮರ್ಯಾದೆ ಕೊಟ್ಟು ಮಾತಾಡು. ಏನಂದೆ ನೀನು? ನಿನಗೆ ಮರ್ಯಾದೆ ಕೊಡ್ಬೇಕು? ನಾನು ನಿಂಗೆ ಮನೇಲಿ ಮಾತ್ರ ಅಣ್ಣನಾ? ಎಂತ ಅವಕಾಶವಾದಿನೇ ನೀನು? ಹೌದು, ನಾನ್ ಹಾಗೇನೆ. ನಾನ್ ಬಂದ ತಕ್ಷಣ ನನಗ್ ಸಲ್ಯೂಟ್ ಹೊಡೆದು ಮನೆ ಒಳಗೆ ಕಳ್ಸಿದಿದ್ರೆ ಇಷ್ಟೆಲ್ಲ ಮಾತೇ ಬರ್ತಿರ್ಲಿಲ್ಲ ಅಲ್ವಾ? ನಿನಗೆ ಸಲ್ಯೂಟ್ ಬೇರೆ. ಇಷ್ಟೊತ್ತು ನಿನ್ನ ಹತ್ರ ಮಾತಾಡ್ಕೊಂಡು ನಿಂತಿದ್ದೆ ತಪ್ಪು. ನಡಿ ಮನೆಗೆ. ನಾನು ಈ ಮನೆ ಯಜಮಾನನ್ ಮಗಳು, ನನ್ನೇ ಆಚೆ ತಳ್ಳೋಷ್ಟು ಕೊಬ್ಬ ನಿಂಗೆ? ನಾನು ಮನ್ಸ್ ಮಾಡಿದ್ರೆ ನಿನ್ನ ಈಗ್ಲೇ ಈ ಕ್ಷಣದಲ್ಲೇ ಈ ಕೆಲ್ಸದಿಂದ ಕಿತ್ ಹಾಕ್ತೀನಿ. ನನಗೆ ನನ್ನ ಅಪ್ಪ ಅಮ್ಮನ ಹತ್ರ ಸ್ವಲ್ಪ ಮಾತಾಡೋದಿದೆ. ನಾನು ಮನೆ ಒಳಗೆ ಹೋದ್ರೆ ನನಗೆ ಒಳ್ಳೆ ಉಪಚಾರ ಮಾಡಿ ತಿಂಡಿ ಕಾಫಿ ಎಲ್ಲ ಕೊಟ್ಟು ಕಳಿಸ್ತಾರೆ. 1 ಗಂಟೆ ಮೇಲೆ ಆಗುತ್ತೆ. ಅಷ್ಟೊತ್ತು ಇಲ್ಲೇ ಕಾಯ್ತಾ ಇರು. ನಾನು ಬಂದ್ಮೇಲೆ ನನ್ನ ಮನೆಗೆ ಡ್ರಾಪ್ ಮಾಡು ಸಾಕು. ಬೇರೆ ವಿಷಯದಲ್ಲಿ ತಲೆ ಹಾಕ್ಬೇಡ. ಹಲೋ, ನಗು ಅಂತ ಅನ್ನೋದು ಹೊಟ್ಟೆಯಿಂದ ಬರ್ಬೇಕ್ರಿ. ಬೆಂಕಿ ಬಿತ್ತು, ನೀವು ಬಂದಾಯ್ತಲ್ಲ, ಇನ್ನೇನ್ ನಗೋದು? ಏನಂದ್ರೆ? ನೆಗದು ಬಿತ್ತುಗೆ ಬೆಂಕಿ ಬಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.